ಇವತ್ತು ದೊಡ್ಡ ಚಳವಳಿ ಯಾವ ರೀತಿಪ್ಪ ಅಂತಂದ್ರೆ ಏನು ದೊಡ್ಡ ಇರುವ 17-18% ಅದ್ರ ಮತ್ತು ಜಗಳ ಅದ್ರ ಯಾರ್ಯಾರ್ದು ಎಷ್ಟೆಷ್ಟು ಹೌದು ಅವ್ರಿಗೆ ಎಷ್ಟು ಜಾತಿ ಅವ್ರಿಗೆ ಮುಟ್ಲಿ ಅವರು ಮೇಲೆ ಹೇಳಿ ಅನ್ನುವಂಥ ದೊಡ್ಡ ಭಾವವನ್ನು ಸ್ವತಃ ಈ SC ಸಮುದಾಯದವರು ST ಸಮುದಾಯದವ್ರು ಮಾಡೋದಿದ್ದಾಗ ಮೇಲ್ವರ್ಗರು ಯಾಕೆ ಮಾಡ್ತಾರೆ ಇದ್ರ ಬಗ್ಗೆ ಕಾಳಜಿ. ಇವತ್ತು ನಾವು ಈ ಕೊಟ್ಟಿಗಾನಹಳ್ಳಿ ರಾಮಯ್ಯನ್ ಅಂತವ್ರನ್ನ ಕೇಳಬೇಕಾಗ್ಯದ. ಅದೇ ಕಾಲಕ್ಕೆ ಇಲ್ಲಿ ನಿಮ್ಗೆ ಗೊತ್ತದೆ ಈಗಾಗಲೇ ದೇವರೂರು ಮಹಾದೇವ್ರು ಅಂತವ್ರನ್ನ ಕೇಳಬೇಕಾಗ್ಯದ. ಇವರೆಲ್ಲರೂ ಒಂದು ಒಳ್ಳೆಯ ಹೋರಾಟ ಮಾಡಿದಂಥವ್ರು, ದಲಿತರಿಗೆ ಒಂದು ಮಾನ್ಯತೆ ತಂದು ಕೊಟ್ಟಂಥವ್ರು, ಅವ್ರ ರಿಸರ್ವೇಷನ್ ಸಲುವಾಗಿ ಅಷ್ಟೇ ಅಲ್ಲ ಅವ್ರ ಬದುಕಿನ ಸಲುವಾಗಿ ಹೋರಾಟ ಮಾಡಿದವರು. ಆದರೆ ಇವತ್ತು ದುರಂತ ಏನಾಗಿದೆ ಅಂದರೆ ಈ ದಲಿತರು BJP ನಲ್ಲಿ ಸೇರಿ, ಕಾಂಗ್ರೆಸ್ನಲ್ಲಿ ಸೇರಿ, ಮತ್ತೊಂದು ಪಕ್ಷದಲ್ಲಿ ಸೇರಿ ಏನಾಗಿಬಿಟ್ಟಿದಾರಪ್ಪ ಅಂತಂದ್ರೆ ಇವೆಲ್ಲ ಒಡೆದು ಡಿವೈಡ್, ಮತ್ತೆ ಮೊದಲು ಡಿವೈಡ್ ಆದ್ರೆ ಮತ್ತೆ ಡಿವೈಡ್. ಇದರಿಂದಾಗಿ ಮೇಲ್ವರ್ಣೀಯ ಜನ ಕಡಿಮೆ ಜನ ಇದ್ದರು, ಅವ್ರಿಗೆ ಆಳುವ ಒಂದು ಶಕ್ತಿ ಕೊಟ್ಟಂಗಾಗಿದೆ. ಇವತ್ತು ನೋಡ್ರಿ ದಲಿತರು 17% ಇರ್ಬೋದು, ಅವರೊಂದು 6-7% ಇರ್ಬೋದು, STಗಳು ಎಲ್ಲ ಕೊಟ್ಟರು 27-27% ಒಳಗೆ ಅವರಿಗೆ ರಿಸರ್ವೇಷನ್ ಅದ. ಈ 27% ಜನ ಎಲ್ಲ ಒಂದಾದರೂ ಸಹಿತ ಈ ವ್ಯವಸ್ಥೆಯನ್ನು ಬಂದ್ ಮಾಡೋಕ್ಕೆ ಸಾಧ್ಯತೆನೋ ಇದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ನಮ್ಮ ಕೊಟ್ಟಿಗಾನಹಳ್ಳಿ ರಾಮಯ್ಯನ್ ಅಂತವರಾಗಿರ್ಬೋದು, ನಮ್ಮ ಅಧಿಕಾರಿಗೆ ಹೇಳಿದ ದೇವನೂರು ಮಹಾದೇವ್ ಅಂತವರಾಗಿರ್ಬೋದು, ಇನ್ನೂರು ಅವ್ರು ಅಷ್ಟೇ ಅಲ್ಲ ಉಳಿದವ್ರ ಸಹಿತ ವಿಚಾರ ಮಾಡಬೇಕಾಗಿದೆ. ಅವ್ರ ಬಗ್ಗೆ ಚಿಂತನೆ ಮಾಡೋ ಜಾತಿ ನೆಲದ ಮೇಲೆ ಅವ್ರನ್ನ ಡಿವೈಡ್ ಮಾಡೋದು ಬೇಡಾಗಿದೆ ನಮಗೆ. ಮತ್ತು ನಿಜವಾಗಿಯೂ ಅಂಬೇಡ್ಕರ್ ಅವರು ಇಡೀ ಒಂದು ಎಲ್ಲ ಸಮುದಾಯವನ್ನು ತೊಗೊಂಡು ಹೋಗ್ಬೇಕಪ್ಪ, ಎಲ್ಲರ ಸಲುವಾಗಿ ಹೋರಾಟ ಮಾಡಿದ್ರು. ಇವತ್ತು ತಮ್ಮ ಜಾತಿಗೆ ಇಷ್ಟು ಮಂದಿಗೆ ಅಂತ ಇಲ್ಲ, ಮೊದಲೇ ಜಾತಿ ರೆಫರ್ ಮಾಡಲಿಲ್ಲ ಅವರು. ಯಾರು ಅಸ್ಪೃಶ್ಯರದಾರಲ್ಲ, ಅಸ್ಪೃಶ್ಯರು ಮಾತು ನೆನಪಿಡ್ಕೊಳ್ರಿ ಇದನ್ನು. ಅಸ್ಪೃಶ್ಯ ಮುಟ್ಲಿಕ್ಕೆ ಯಾರು ಯೋಗ್ಯರಿದಾರ, ಯಾರು ಯೋಗ್ಯತೆ ಹೊರಗಿಟ್ಟಿದ್ದೀರಿ ಅವ್ರನ್ನ ನೀವು ಐಡೆಂಟಿಫೈ ಮಾಡಿ ಅವ್ರಿಗೆ ರಿಸರ್ವೇಷನ್ ಕೊಡ್ರಿ ಅಂತ ಹೇಳಿದ್ರು ಅವರು. ಆದರೆ ಜಾತಿ ಹೆಸರಲ್ಲಿ ಮುಂದಿನ ರಾಜಕಾರಣಗಳು ಮಾಡಿ ಇಡೀ ವ್ಯವಸ್ಥೆನ ಎಬ್ಬಿಸ್ಬಿಟ್ರು. ಈಗ ಒಳಗಿನ ಅವರೊಳಗೆ ಜಗಳತ ಇರೋದ್ರಿಂದ ಮೇಲೆ ಅವರು ಆರಾಮ್ ತಮ್ಮ ಅಧಿಕಾರವನ್ನು ಅನುಭವಿಸ ಹೊಂಟಿದ್ದಾರೆ. ಅದಕ್ಕಾಗಿ ಕಾಳೀಶರಾಮರದಂಥವರು ಈ ಎಲ್ಲ ಪಿತೃ ಸಮುದಾಯವನ್ನು ತೆಗೆದುಕೊಂಡ ಬಹುಜನ ಸಮಾಜ ಪಕ್ಷವನ್ನು ಕಟ್ಟಿದರು. ಆದರೆ ಅದು ಯಶಸ್ವಿ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಇಲ್ಲಿ ಒಳಗೆ ಹುಟ್ಟಿಸ್ತಾ ಇದ್ದಾರೆ ಇವತ್ತಿಗೂ ಸಹಿತ ಜಾತಿ ನಡಕೋದು. ಹೀಗಾಗಿ ಅದು ಇವತ್ತು ಸ್ವತಃ ಅಂಬೇಡ್ಕರ್ ಅವ್ರನ್ನ ಇವತ್ತು ನಿಜವಾಗಿಯೂ ಇಡೀ ಮನುಕುಲದ ನಾಯಕರು